ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಇಂಗ್ಲಿಷ್ ಭಾಷಣ ನೋಡ್ತಾ ಇದ್ವಿ. ಸರಳ 10 ಸಾಲುಗಳ ಭಾಷಣ ನಿಮಗೆ ಕಲಿಲಿಕ್ಕೆ ತುಂಬಾ ಸುಲಭ ಆಗಿರುತ್ತೆ. ನಾನು ನಿಮಗೆ ಕನ್ನಡದ ಅರ್ಥನೂ ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್, ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಈ ಒಂದು ಭಾಷಣ ಸೂಚನೆ ಏನಂತೀರಾ, ಇಲ್ಲಿ 1ರಿಂದ 10 ಸಾಲುಗಳು ಇರ್ತದೆ. ಮೊದಲು ನೀವೇನ್ ಮಾಡ್ತೀರಾ, ಪರ್ಫೆಕ್ಟ್ ಆಗಿ ಪಾಯಿಂಟ್ ಗಳನ್ನ ಕಲಿತಾ ಹೋಗಿ. ನಿಮ್ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. ಓಕೆನಾ? ಏನ್ ಮಾಡ್ತೀರಾ, ಫಸ್ಟ್ 10 ಪಾಯಿಂಟ್ ಒಂದು ಪೇಜ್ ಅಲ್ಲಿ ಬರ್ಕೊಂಡು ಪರ್ಫೆಕ್ಟ್ ಆಗ್ರಿ. ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ, ಇಲ್ಲಿ ಪಾಯಿಂಟ್ ಗಳನ್ನ ಬಿಟ್ಬಿಡಿ, ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಹಾವಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ. ನಾನು ನಿಮಗೆ ಇಲ್ಲಿ ಪಾಯಿಂಟ್ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್, ಫಸ್ಟ್ ಪಾಯಿಂಟ್ ನೋಡಿ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇದಕ್ಕೆ ಅರ್ಥ ಏನು ಅಂದ್ರೆ, ಎಲ್ಲರಿಗೂ ಶುಭೋದಯ ಅಂತಕ್ಕಂಥ ಅರ್ಥ. ಓಕೆ ಸರ್, ಇಂಗ್ಲಿಷ್ ಕನ್ನಡ ಎರಡು ತಿಳಿಸ್ಕೊಡಿ ಸರ್ ಅಂದ್ರೆ, ಇಂಗ್ಲಿಷ್ ಕನ್ನಡ ಕೂಡಿರ್ತಕ್ಕಂಥ ಒಂದು ಭಾಷಣ ನಾನು ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್, ಫಸ್ಟ್ ಪಾಯಿಂಟ್ ನೋಡಿ, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೆಕೆಂಡ್ ಪಾಯಿಂಟ್, ಮೈ ನೇಮ್ ಇಸ್ ರಾಜು. ಮೈ ನೇಮ್ ಇಸ್ ರಾಜು ಅಂದ್ರೆ ನನ್ನ ಹೆಸರು ರಾಜು ಅಂತೇಳಿ ಅರ್ಥ ಇದಕ್ಕೆ. ಓಕೆನಾ? ನಿಮ್ಮ ಹೆಸರಿದೆ ನಿಮ್ಮ ಹೆಸರು ಹೇಳ್ತಾ ಹೋಗಿ. ಓಕೆ, ಥರ್ಡ್ ಪಾಯಿಂಟ್ ನೋಡಿ, ಟುಡೇ ಈಸ್ 15th August. 15th August. Okay, 15th August. Fourth point ನೋಡಿ, we are celebrating Independence Day. ಇದಕ್ಕೆ ಅರ್ಥ ಏನು ಅಂದ್ರೆ, ಇಂದು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಅಂತಕ್ಕಂಥದ್ದು. ವಿ ಆರ್ ಸೆಲೆಬ್ರೇಟಿಂಗ್ ಇಂಡಿಪೆಂಡೆನ್ಸ್ ಡೇ. ಓಕೆನಾ? ಅದ ನಂತರ ಫಿಫ್ತ್ ಪಾಯಿಂಟ್ ನೋಡಿ, ಐ ವಿಶ್ ಯು all a very happy Independence Day. I wish you all a very happy Independence Day. ನಾನು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆನಾ? 6ನೇ ಪಾಯಿಂಟ್, India became independent in 1947. ಇದಕ್ಕೆ ಅರ್ಥ ಏನಂದ್ರೆ, 1967ರಲ್ಲಿ ಸ್ವತಂತ್ರಗೊಳಿತು ಭಾರತ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ, 7th ಪಾಯಿಂಟ್ ನೋಡಿ, ಇಟ್ ಈಸ್ ಅವರ್ ನ್ಯಾಷನಲ್ ಫೆಸ್ಟಿವಲ್. ಇದು ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ ಅಂತಕ್ಕಂಥ ಅರ್ಥ ಕೊಡುತ್ತೆ. ಓಕೆ, ಅದಾದ ನಂತರ 8th ಪಾಯಿಂಟ್, ವಿ ರಿಮೆಂಬರ್ all the brave freedom fighters on this day. ಇದಕ್ಕೆ ಅರ್ಥ ಏನು ಅಂದ್ರೆ, ನಾವು ಈ ದಿನ ಧೈರ್ಯದಿಂದ ಹೋರಾಡಿದ ಹೋರಾಟಗಾರರಿಗೆ, ಸ್ವತಂತ್ರಕ್ಕೆ ಹೋರಾಟಗಾರರಿಗೆ ಸ್ಮರಿಸುವ ದಿನ ಅಂತಕ್ಕಂಥದ್ದು. ಓಕೆನಾ? ವಿ ರಿಮೆಂಬರ್ ಆಲ್ ದ ಬ್ರೇವ್ ಫ್ರೀಡಮ್ ಫೈಟರ್ಸ್ ಅಂದ್ರೆ ಯಾರು ಅಂದ್ರೆ, ಸ್ವತಂತ್ರ ಹೋರಾಟಗಾರರು. ಅವ್ರನ್ನ ನಾವು ನೆನಪಿಸಿಕೊಳ್ಳುವ ದಿನ, ಸ್ಮಾರಕ ದಿನ ಅಂತಕ್ಕಂಥ ಅರ್ಥ ಕೊಡುತ್ತೆ. 8ನೇ ಪಾಯಿಂಟ್. ಈಗ 9ನೇ ಪಾಯಿಂಟ್ ನೋಡಿ, ಲೆಟ್ ಅಸ್ ವರ್ಕ್ ಟುಗೆದರ್
ಟು ಮೇಕ್ ಇಂಡಿಯಾ ಸ್ಟ್ರಾಂಗ್. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಭಾರತವನ್ನ ಅಭಿವೃದ್ಧಿಗೊಳಿಸ್ಲಿಕ್ಕೆ ಅಂತಕ್ಕಂಥದ್ದು. ನಾವೆಲ್ಲ ಒಗ್ಗಟ್ಟಿದ್ರೆ ಭಾರತ ಅನ್ನೋದು ಸ್ಟ್ರಾಂಗ್ ಆಗಿರುತ್ತೆ. ಲೆಟ್ ಅಸ್ ವರ್ಕ್ ಟುಗೆದರ್ ಟು ಮೇಕ್ ಇಂಡಿಯಾ ಸ್ಟ್ರಾಂಗ್. 10ನೇ ಪಾಯಿಂಟ್, ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ನಾನು ಭಾರತೀಯನಾಗಿರೋ ಹೆಮ್ಮೆ ಇದೆ ಅಂತಕ್ಕಂಥದ್ದು ಹೇಳಿ ಕೊನೆಗೆ ಜೈ ಹಿಂದ್, ಜೈ ಭಾರತ್ ಅಂತಕ್ಕಂಥದ್ದು. ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್, ಜೈ ಹಿಂದ್, ಜೈ ಭಾರತ್. ಇಲ್ಲಿ ಜೈ ಭಾರತ್ ಅಂತ ಬರೆದ್ಬಿಡಿ. ಕೊನೆಗೆ ಈ ರೀತಿಯಾಗಿ ಹೇಳ್ತಾ ಹೋಗಿ. ರೈಟ್, ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟವಾದ ಒಂದು ಲೈಕ್, ನಿಮ್ದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಜೊತೆ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.